ನಮಸ್ಕಾರ. ಹಸಿರುವಾಸಿ ವೀಕ್ಷಕರಿಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಕಳೆದ 2 ಸಂಚಿಕೆಯಿಂದ ಕಾಡಿನ ಬಗ್ಗೆ ಕಾಡಿನ ತಜ್ಞರಾದಂಥ ಹಾಗೂ ಪತ್ರಕರ್ತರಾದಂಥ ಕಾಡು ಮನುಷ್ಯ ಅನ್ನಿಸ್ಕೊಂಡಂತ ವಿನೋದ್ ಕುಮಾರ್ ಬಿ ನಾಯಕ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಕರ್ನಾಟಕದ ಅರಣ್ಯದ ಸ್ಥಿತಿಗತಿಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ವಿವರವಾದಂಥ ಒಂದು ಮಾತುಕತೆಯನ್ನು ನಡೆಸೋಣ. ವಿನೋದ್, ಮತ್ತೊಮ್ಮೆ ತಮಗೆ ಸ್ವಾಗತ. ಈಗಾಗಲೇ ಹೇಳಿದ್ನಲ್ಲ, ಕರ್ನಾಟಕದ ಅರಣ್ಯದ ಓವರ್ ಸ್ಥಿತಿಗತಿಗಳು ಯಾವ ರೀತಿಯಲ್ಲಿದೆ ಅಂದರೆ ನಾವು ಸಮಾಧಾನ ಪಟ್ಕೊಳ್ಳೋ ರೀತಿಯಲ್ಲಿದೆಯಾ ಅಥವಾ ಆತಂಕದ ಸ್ಥಿತಿಯಲ್ಲಿದೆಯಾ? ಕಳೆದ 2-3 ದಶಕಗಳಿಂದ ನಿರಂತರವಾಗಿ ಅರಣ್ಯದ ಅಭಿವೃದ್ಧಿಗಳ ಮಾತು ಕೇಳಿ ಬರ್ತಾ ಇದೆ. ಗ್ರಾಮದಲ್ಲಿ ಅರಣ್ಯವನ್ನು ಹಸಿರೀಕರಣವನ್ನು ಹೆಚ್ಚಿಸಬೇಕು ಅಂತ ಅಂದ್ಕೊಂಡು ಸಾಕಷ್ಟು ಇಲಾಖೆಗಳಿಂದಲೂ ಕೆಲಸ ಆಗ್ತಾ ಇದೆ. NGOಗಳು ಮತ್ತು ಈ ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳು CSR ಫಂಡ್ಗಳಲ್ಲಿ ಅಥವಾ ಖಾಸಗಿ ಸಂಸ್ಥೆಗಳು ಸಹ ಆದ್ಯತೆ ಅಂದರೆ ಮಳೆಗಾಲ ಬಂತು ಅಂದರೆ ಇದೊಂಥರ ಪ್ಯಾಷನ್ ಆಗೋದ್ರ ಬದಲು ಫ್ಯಾಷನ್ ಆಗ್ತಾ ಇದೆ ಗಿಡ ನೆಡೋದು. ಈ ಲೆಕ್ಕದಲ್ಲಿ ನೋಡಿದ್ರೆ ಸಾಕಷ್ಟು ಕರ್ನಾಡು ಅರಣ್ಯದಿಂದ ತುಂಬಿ ಬಿಡಬೇಕಾಗಿತ್ತು. ವಾಸ್ತವವಾಗಿ ಏನಿದೆ ಅರಣ್ಯದ ಸ್ಥಿತಿಗತಿ? ಸರ್, ವಾಸ್ತವವಾಗಿ ನೋಡೋದಾದರೆ ಕರ್ನಾಟಕದಲ್ಲಿ ಅರಣ್ಯದ ಸ್ಥಿತಿಗತಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಅದರಲ್ಲಿ ಏನೂ ಸಮಸ್ಯೆನೂ ಇಲ್ಲ ಅಥವಾ ಅದರಲ್ಲಿ ಡೌಟು ಇಲ್ಲ. ವನ್ಯಜೀವಿಗಳ ಸಂಖ್ಯೆಯೂ ಚೆನ್ನಾಗಿ ಆಗಿದೆ. ಇನ್ನೊಂದು ಏನಂತಂದರೆ, ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ, ಕರ್ನಾಟಕ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಂರಕ್ಷಿತ ಪ್ರದೇಶಗಳನ್ನು ಘೋಷಣೆ ಮಾಡಿರೋದು ಕರ್ನಾಟಕ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಅಂಕ ಸಮುದ್ರ, ಈ ಕಡೆ ಬಂದರೆ ನಮ್ಮ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಿತ ಪ್ರದೇಶಗಳು. ಸೊ ಈ ಥರದ್ದು 2-3 ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟೆ ಅಷ್ಟೇ. ಅತಿ ಹೆಚ್ಚು ಭೂಮಿಯನ್ನು ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಗೆ ತಂದಂತಹ ಹಿರಿಮೆ ಕೂಡ ಕರ್ನಾಟಕದ್ದು. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಒಳ್ಳೆ ಕೆಲಸಗಳು ತುಂಬ ಆಗ್ತಾ ಇದ್ದಾವೆ, ಅದರಲ್ಲೇನು ಡೌಟೇ ಇಲ್ಲ. ಅದು ಈ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರ ಇರ್ಬೋದು, ಈ ಸಚಿವರು ಇರ್ಬೋದು, ಬೇರೆ ಸಚಿವರು ಇರ್ಬೋದು, ಅಧಿಕಾರಿಗಳು ಈಗಿರೋರಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಒಂದಷ್ಟು ಪಾಸಿಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಕೆಲಸಗಳಂತೂ ಆಗ್ತಾನೇ ಇದ್ದಾವೆ. ಮತ್ತು ಪ್ರೊಟೆಕ್ಷನ್ನು ಆಗ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಇನ್ಸಿಡೆಂಟ್ಗಳು ಆ ಕಡೆ ಈ ಕಡೆ ಆಗ್ತಿರ್ತವೆ. ಬಟ್ ಏನಾಗುತ್ತೆ ಅಂತಂದರೆ, ನಾವು ಐಸೋಲೇಟೆಡ್ ಇನ್ಸಿಡೆಂಟ್ಗಳನ್ನು ನಾವು ಮಾತ್ರ ಫೋಕಸ್ ಮಾಡೋದಕ್ಕಿಂತ, ಈಗ ನಮಗೆ ನನ್ನ ಗೆಳೆಯರೊಬ್ಬರು ಒಂದು ಒಳ್ಳೆ ಮಾತು ಹೇಳಿದ್ರು, 5 ಹುಲಿ ವಿಷ ಹಾಕಿದ್ದಕ್ಕೆ 5 ಹುಲಿ ಸತ್ತೋಯಿತು, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಆದರೆ ಆ 5 ಹುಲಿ ಸಾಯೋಕ್ಕಿಂತ ಮುಂಚೆ ನಮಗೆ ಕಲಿಸಿಕೊಟ್ಟ ಪಾಠಗಳನ್ನು ಮುಂದಿನ ಹುಲಿಯ ಸಂತತಿಯ ಅಭಿವೃದ್ಧಿಗೆ ನಾವು ಅದನ್ನು ಬಳಸಬೇಕೇ ಹೊರತು ಇದರಿಂದ ಪಾಠ ಕಲಿತಿದ್ರೆ ತಪ್ಪಾಗತ್ತೆ ಅಂತ. ಸೊ ನಮಗೆ ಈ 5 ಹುಲಿಗಳ ಇನ್ಸಿಡೆಂಟ್ ಏನಿದೆ ಅದನ್ನು ನಾವು ಎಲ್ಲ ರೀತಿಯಲ್ಲೂ ಪರಾಮರ್ಶೆ ಮಾಡಿ ಆ್ಯಕ್ಟಿವ್ ಆಗಿ ಏನೇನು ಮಾಡ್ಬೋದು ಈ ಲೂಪ್ ಹೋಲ್ಸಲ್ಲಿ ಅಂತ ಅನ್ನೋದನ್ನು ಸರಿ ಮಾಡ್ತಾ ನೋಡ್ದೇನೆ ಅದನ್ನು ನಾವು ಮಾಡಬೇಕಾಗತ್ತೆ. ಇಡೀ ಇಲಾಖೆಯನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದ್ರ ಬಗ್ಗೆ ಅದನ್ನು ಕೂತ್ಕೊಂಡು ಆ ಲೆವೆಲಲ್ಲಿ ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು, ಬರೀ ಪ್ಲ್ಯಾಂಟೇಷನ್ ಅಂತಂತಲ್ಲ ಸರ್, ದೊಡ್ಡ ಪ್ರಮಾಣದಲ್ಲಿ ಪ್ಲ್ಯಾಂಟೇಷನ್ ಆಗ್ತಾ ಇದೆ. ತುಂಬ ಒಳ್ಳೆ ರೀತಿಯಲ್ಲಿ ನರ್ಸರಿಗಳಲ್ಲಿ ಕೆಲಸ ನಡೀತಾ ಇದೆ ಅರಣ್ಯ ಇಲಾಖೆಯಲ್ಲಿ. ಮತ್ತು ಸೈಂಟಿಫಿಕ್ ಅಪ್ರೋಚ್ ಕೂಡ ಚೆನ್ನಾಗಾಗ್ತಾ ಇದೆ. ಮುಂಚೆ ಒಂದು ಹಂತದಲ್ಲಿ ಅರಣ್ಯ ಇಲಾಖೆ ಸಂಶೋಧನೆಗಳಿಗೆ ಅನುಮತಿ ಕೊಡೋದನ್ನೇ ಸ್ಟಾಪ್ ಮಾಡಿಬಿಟ್ಟಿತ್ತು, ಸಾಕಷ್ಟು ವಿವಾದಗಳು ಇವೆಲ್ಲ ಆದಮೇಲೆ. ಈಗ ಸಂಶೋಧನೆಗಳಿಗೂ ಕೂಡ ಆಸ್ಪದವನ್ನು ಕೊಟ್ಟು ಸಾಕಷ್ಟು, ಅದರಲ್ಲಿ ಈಗ ರಿಸರ್ಚ್ ಅಡ್ವೈಸರಿ ಕಮಿಟಿ ಅಂತ ಹೇಳಿ ಒಂದು ಕಮಿಟಿಯನ್ನು ಮಾಡಿ ಅದರಲ್ಲಿ ಬರುವಂತಹ ಸಂಶೋಧನಾ ಪ್ರಸ್ತಾವನೆಗಳನ್ನು ಕೂಡ ಅದನ್ನು ಕ್ಲಿಯರ್ ಮಾಡಿ ಪ್ರಪೋಸಲ್ಸ್ಗಳನ್ನು, ಸಾಕಷ್ಟು ಸಂಶೋಧನೆಗಳು ಕೂಡ ಇವಾಗ ಕರ್ನಾಟಕದಲ್ಲಿ ನಡೀತಾ ಇದೆ. ಆ ಥರ ನೋಡಿದ್ರೆ ಒಂದಷ್ಟು ಪಾಸಿಟಿವ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇರೋದು ಚೆನ್ನಾಗಿದೆ. ಇದು ತುಂಬ ಜನರಲ್ ಆಗಾಯಿತು. ಸ್ಪೆಸಿಫಿಕ್ಕಾಗಿ ಹೋದಾಗ ನಮಗೆ ಕೆಲವೊಂದು ಕಡೆಗೆ ತುಂಬ ಗ್ಯಾಪ್ಗಳು ಕಾಣ್ತಾ ಇದೆ. ಆ ಗ್ಯಾಪ್ಗಳನ್ನು ನಾವು ತುಂಬ ತುರ್ತಾಗಿ ಮತ್ತು ಆದ್ಯತೆಯ ಮೇರೆಗೆ ಅದನ್ನು ಸರಿ ಮಾಡ್ಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿ. ಯಾಕೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಈವರೆಗೆ ಆದಂಥ ಅರಣ್ಯ ಸಚಿವರನ್ನು ಗಮನಿಸ್ತಾ ಹೋದರೆ ಬಹುತೇಕ ಅರಣ್ಯ ಇಲಾಖೆಯ ಹೊಣೆಗಾರಿಕೆಯನ್ನು ಖಾತೆಯನ್ನು ತಗೊಂಡವರು ನಾನ್ ಫಾರೆಸ್ಟ್ ಏರಿಯಾದಿಂದ ಬಂದವರು ಅನ್ನುವಂಥದ್ದು ಒಂದು ಮಾತಿದೆ. ಯಾಕೆ ಹೀಗೆ ಆಗ್ತಾ ಇದೆ? ವಿವೇಚನೆ ಆಗ್ತಾ ಇಲ್ಲ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅದೇನಲ್ಲ, ನಮ್ಮ ಈ ಶಿಕ್ಷಣ ಮಂತ್ರಿಗಳು 7ನೇ ಕ್ಲಾಸೇ ಪಾಸ್ ಆಗಲಿಲ್ಲ, ಆದರೂ ಅವರು ಪಾಸ್ ಆಗಬೇಕಾದ ಅಗತ್ಯ ಇಲ್ಲ. ಆದರೆ ಅವರಿಗೆ ಶಿಕ್ಷಣವನ್ನು ಹೇಗೆ ಮುನ್ನಡೆಸಬೇಕು ಅನ್ನುವಂಥ ಪ್ರಜ್ಞೆ ಇದ್ರೆ ಸಾಕು. ಆದರೆ ಅರಣ್ಯಕ್ಕೆ ಆಗಲ್ಲ, ಅರಣ್ಯದ ಅರಿವು ಬೇಕಾಗ್ತದೆ ಅಲ್ಲ. ಇದರ ಬಗ್ಗೆ ಒಂದು ಏನೋ ರಾಜಕೀಯ ವಲಯದಲ್ಲಿ ಧ್ವನಿ ಎತ್ತುವಂಥ ಮಾಧ್ಯಮ ಇದನ್ನು ಪ್ರತಿರೋಧಿಸುವಂಥ ಕೆಲಸ ಆಗಬೇಕಾ ಸರ್? ಪೊಲಿಟಿಕಲಿ ಹೇಳೋದಾದರೆ ಏನಾಗುತ್ತೆ ಅಂದರೆ, ನಿಮಗೆ ಅರಣ್ಯ ಇಲಾಖೆ ಅದು ಎಲ್ರಿಗೂ ಯಾರಿಗೂ ಬೇಡ ಅಂತ, ರಾಜಕೀಯವಾಗಿಯೂ ಬೇಡ. ನನಗೆ ಒಬ್ಬ MLA ನಿಮ್ಗೆ ಅರಣ್ಯ ಇಲಾಖೆ ಕೊಡ್ತೀವಿ ಅಂತಂದರೆ ಬೇಡ ಸರ್ ಅಂತ ಹೇಳ್ತಾರೆ.
ಸೊ ಯಾಕೆಂದ್ರೆ ಕೆಲಸ ಜಾಸ್ತಿ, ಲಾಭ ಕಡಿಮೆ. ಕಡಿಮೆ, ಅದು ಪ್ರಯೋಜನ ಇಲ್ಲ, ಗಲಾಟೆಗಳು ಜಾಸ್ತಿ ಅಂತ. ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ನೀವು ನೋಡಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಅಂತ ತೆಗೆದ್ರೆ ಉತ್ತರ ಕರ್ನಾಟಕದವರೇ ಬಹುತೇಕ ಮಂದಿ ಅರಣ್ಯ ಸಚಿವರಾಗಿರೋದು. ಹಾಂ, ಏನಂದರೆ ಉತ್ತರ ಕರ್ನಾಟಕದವರಿಗೆ ನಾವು ನೀನು ಇಟ್ಕೊಳ್ಳಪ್ಪ ಅಂತ ಕೊಟ್ಬಿಟ್ರೆ ಸುಮ್ಮನೆ ಇಟ್ಕೊಳ್ತಾರೆ ಅಂತ ಆ ಖಾತೆನ. ಈಗ ದಕ್ಷಿಣ ಕರ್ನಾಟಕದವರು ಸ್ವಲ್ಪ ಬುದ್ಧಿವಂತರು, ಮೈಸೂರು ಭಾಗದವರು, ಶಿವಮೊಗ್ಗ ಭಾಗದವರೆಲ್ಲ ನಾವು ಕೊಟ್ಟರೆ ನಾವು ಜಗಳ ಆಡ್ತಾರೆ, ನಮಗೆ ಅರಣ್ಯ ಖಾತೆ ಬೇಡ ಅಂತ. ಉತ್ತರ ಕರ್ನಾಟಕದವ್ರಿಗೆ ನೀನು ಇಟ್ಕೊಳ್ಳಪ್ಪ, ನೀನು ಮಾಡೋ ಮರೆಯ ಅಂತ ಕೊಟ್ಬಿಟ್ರೆ ಸುಮ್ಮನೆ ಇಟ್ಕೊಳ್ತಾರೆ ಅನ್ನೋದು ಒಂದು ಧೋರಣೆ ಒಂದು. ಎರಡನೇದ್ದು, ಅದರಲ್ಲೂ ಒಂದಷ್ಟು ಜನ ತುಂಬ ಫೇಲ್ಯೂರ್ ಆಗಿರೋರು ಇದ್ದಾರೆ, ಅಂದರೆ ತುಂಬ ಕೆಲಸನೇ ಮಾಡದೇ ಇರೋರೆಲ್ಲ ಇದ್ದಾರೆ. ಸ್ವಲ್ಪ ಜನ ಕೆಲಸ ಮಾಡಿರೋರು ಇದ್ದಾರೆ, ಜಾಸ್ತಿ ಇದೆ, ಕಡಿಮೆ ಇದೆ. ಉತ್ತರ ಕರ್ನಾಟಕದಿಂದ ಬಂದು ಕಾಡನ್ನೇ ನೋಡದೇ ಇರೋಂಥವ್ರು ಕೂಡ ಚೆನ್ನಾಗಿ ಕೆಲಸ ಮಾಡಿ. ಈಗ ಎಕ್ಸಾಂಪಲ್ ಈಶ್ವರ್ ಖಂಡ್ರೆ ಅವ್ರನ್ನ ನೋಡಿದ್ರೆ ಅಂತ ಅನ್ಕೊಂಡವರು, ಯಾರೋ ಒಬ್ರು ಉತ್ತರ ಕರ್ನಾಟಕದ ಸಚಿವರು ಕಾಡನ್ನು ನೋಡ್ಬಿಟ್ಟು ಇಷ್ಟೊಂದು ಕಾಡಿದೆ ಮರಯ, ನೀನು ಮರನೇ ಇಲ್ಲ ಅಂತ ಹೇಳ್ತೀಯ, ಮರ ಕಡಿರುವ ಮರಯ ಅಂತ ಹೇಳಿದ್ರಂತೆ, ನಾಟಕ ಬಳಸ್ಕೊಳ್ಬಹುದು ಅಂತ ಹೇಳಿ ಅಂತ. ಆ ಖಾತೆ ಬಳಸ್ಕೊಂಡಂತ ಹೆಸರು ಹೇಳ್ಬೋದೇನೋ ಗೊತ್ತಿಲ್ಲ. ಆದ್ರೆ ನಿಜವಾಗಿ ಇದನ್ನ ನಾನು ಒಬ್ಬ ಪತ್ರಕರ್ತನಾಗಿ ನೋಡಿದ್ದೀನಿ. ಅರಣ್ಯ ಸಚಿವರಾದ ಮರು ವರ್ಷದಲ್ಲಿ ಅವರ ಸಂಬಂಧಿಕರು ಸೇರಿದಂತೆ ಎಲ್ಲರ ಮನೆಗಳ ಪೀಠೋಪಕರಣಗಳು, ಮಂಚಗಳು ಐಷಾರಾಮಿ ಮರದಿಂದ ಆದವು ಅನ್ನುವಂಥದ್ದು ವರದಿನೇ ಬರೆದಿದ್ವಿ ನಾವು. ಕರೆಕ್ಟ್ ಸರ್. ಈ ತರದ ದುರುಪಯೋಗದ ಸ್ಥಿತಿ ಬಂದ್ಬಿಟ್ಟಿದೆ ಅಂತ. ಹೌದು. ಅದರಂದ್ರೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಸಚಿವರ ಪಾತ್ರ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರದಲ್ಲಿ ಇದೇನೂ ಹೌದು, ಇಲ್ಲಾನೂ ಹೌದು, ಮತ್ತು ಅದರ ದುರುಪಯೋಗದಲ್ಲಿ ಇದೇನೂ ಹೌದು, ಇಲ್ಲಾನೂ ಹೌದು. ಆದರೆ ದೊಡ್ಡ ಪ್ರಮಾಣದಲ್ಲಿ ನಡೆಯೋದು ಅಧಿಕಾರಿಗಳದೇ ರಾಜ್ಯಭಾರ ಇರೋದು. ಸೊ ಹಾಗಾಗಿ ನಾವು ಅದನ್ನು ಬರೀ ನಿರ್ದಿಷ್ಟವಾಗಿ ಇಂಥವ್ರ ಮೇಲೇ ಅಂತ ಕೂರ್ಸೋಕ್ಕಾಗಲ್ಲ. ಇಬ್ಬರದು ಸಮಪಾಲಿದೆ ಅದರಲ್ಲಿ. ಅವರು ಅಷ್ಟೇ ಇದ್ದಾರೆ, ಇವರು ಇಷ್ಟೇ ಇದ್ದಾರೆ. ಬಟ್ ನನ್ನ ಸಣ್ಣ ಇದೇನಂತಂದರೆ ಕನ್ಸರ್ನ್ ಏನಂತಂದರೆ, ಒಬ್ಬ ಒಳ್ಳೆಯ ಅರಣ್ಯ ಮಂತ್ರಿ ಸಿಕ್ಕಿದಾಗ ಅವರಿಗೆ ಒಂದು ಒಳ್ಳೆ ಅರಣ್ಯ ಅಧಿಕಾರಿಗಳ ತಂಡವೂ ಸಿಗಬೇಕು. ಆವಾಗ ಚೆನ್ನಾಗಿ ಕೆಲಸ ಆಗುತ್ತೆ. ಮಂತ್ರಿ ಒಳ್ಳೆಯವರು, ತಂಡ ಸರಿಯಾಗಿ ಸಿಗಲಿಲ್ಲ ಅಂತಂದರೆ ಪ್ರಯೋಜನ ಆಗಲ್ಲ. ತಂಡದಾಗ ಮಂತ್ರಿ ಸರಿಯಾಗಿ ಸಿಗಲಿಲ್ಲ ಅಂತಂದರೆ ವರ್ಕೌಟ್ ಆಗಲ್ಲ. ನಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಒಂದು ಅಭಿಯಾನ ಮಾಡಿದಾಗ ಕಾಡಿಗೆ ಹೋದಾಗ ಎಲ್ಲ ಕಡೆಯೂ ಒಂದೇ ಕಂಪ್ಲೇಂಟ್ ಬರೋದು ಏನಂತಂದರೆ, ಸರ್ ನಮಗೆ ಪೊಲೀಸ್ ಇಲಾಖೆ ಮತ್ತು ಹೋಮ್ ಗಾರ್ಡ್ಸ್ಗಳು, ಫೈರ್ ಡಿಪಾರ್ಟ್ಮೆಂಟು, ಹೀಗೆ ಪ್ರತಿಯೊಬ್ಬರಿಗೂ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಇದೆ ಅವರಲ್ಲಿ ಕೆಲಸ ಮಾಡಿರೋರಿಗೆ. ಆದರೆ ಅರಣ್ಯ ಇಲಾಖೆಯಲ್ಲಿ ಇಲ್ಲವೇ ಇಲ್ಲ. ಇದೇನು ಸರ್, ನಾವು ಅವ್ರಿಗಿಂತ ಜಾಸ್ತಿ ಕೆಲಸ ಮಾಡ್ತೀವಿ, ನಮಗೊಂದು ಈ ಥರದ್ದೊಂದು ಗೌರವ ಬೇಡವಾ ಅಂತ ಎಲ್ಲ ಕಡೆ ಕೇಳಿದಾಗ ನಮ್ಗೆ ಹೌದಾ ಚೆಕ್ ಮಾಡಿದ್ರೆ ಇರಲಿಲ್ಲ. ಸೊ ನಾನು ಹೇಳೋದು, ಶತಮಾನಗಳಷ್ಟು ಹಳೆದಾಗಿರುವಂತಹ ಈ ಒಂದು ಇಲಾಖೆಯಲ್ಲಿ ಒಬ್ಬ ಅರಣ್ಯ ಸಚಿವರಿಗೆ ಅಥವಾ ಒಬ್ಬ ಅಧಿಕಾರಿಗೂ ತನ್ನ ಸ್ಟಾಫ್ಗೆ ಒಂದು ಬ್ರೇವರಿ ಅವಾರ್ಡ್ನ ಕೊಡಿಸ್ಬೇಕು ಅಂತ ಅನ್ನೋದು ಅನಿಸ್ಲಿಲ್ವಾ ಅಂತ ಅನಿಸ್ಲಿಲ್ವಾ? ಅದನ್ನು ತೋರಿಸ್ಕೊಡೋಕ್ಕೆ ಒಂದು ಮಾಧ್ಯಮ ಸಂಸ್ಥೆನೇ ಬರಬೇಕಾಗಿ ಬಂತ. ಮತ್ತು ಇನ್ನೊಂದು ಸಮಸ್ಯೆ ಇತ್ತು. ಈ ನಮ್ಮ ಸಂಡೇ ಅಲೋವೆನ್ಸ್ ಅಂತ ಕೊಡ್ತಾರೆ ಅರಣ್ಯ ಇಲಾಖೆ ಮುಂಚೂಣಿ ಸಿಬ್ಬಂದಿಗೆ, ಕ್ಯಾಂಪ್ ಸಿಬ್ಬಂದಿಗೆ. ಭಾನುವಾರ ಕೆಲಸ ಮಾಡೋದು ಅಂದರೆ ಅದು ಪರ್ಮನೆಂಟ್ ಸ್ಟಾಫ್ ಆಗಿರಬೇಕು. ಭಾನುವಾರ ಕೆಲಸ ಮಾಡಿದ್ರೆ ಅವರಿಗೆ ಎಕ್ಸ್ಟ್ರಾ ಅಲೋವೆನ್ಸ್ ಅಂತ ಕೊಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವರು ಅವರ ರಜಾ ದಿನ ಕೆಲಸ ಮಾಡಿದ್ರೆ 1,500 ರೂಪಾಯಿ ಕೊಡ್ತಾರೆ ಒಂದು ದಿನಕ್ಕೆ, ಸ್ಯಾಲ್ರಿ. ಕರೆಕ್ಟ್. ಆಮೇಲೆ ಇವರಿಗೆ ಫೈರ್ನವರಿಗೆ 600-700 ರೂಪಾಯಿನ ಕೊಡ್ತಾರೆ. ಹೋಮ್ ಗಾರ್ಡ್ಸ್ಗಳಿಗೂ ಆ ದುಡ್ಡಿದೆ. ಅರಣ್ಯ ಇಲಾಖೆಯಲ್ಲಿ ಕಾಯಂ ಸಿಬ್ಬಂದಿ ಒಬ್ಬ ರಜಾ ದಿನ ಕೆಲಸ ಮಾಡಿದ್ರೆ ಅವನಿಗೆ ಕೊಡ್ತಾ ಇದ್ದಿದ್ದು ಭತ್ಯೆ 30 ರೂಪಾಯಿ. ಯಾಕೆ ಕೆಲಸ ಮಾಡ್ತಾರೆ? ರಜಾ ದಿನದಲ್ಲಿ ಕೆಲಸ ಮಾಡದೇ ಇರೋದಕ್ಕೆ ಅಲ್ಲ, ನೀವು ದುಡ್ಡು ಕೊಡದೇ ಇರೋದೇ ಒಳ್ಳೇದಲ್ಲ ಸರ್. ಅದು ಒಂದು 30 ರೂಪಾಯಿ ಕೊನೆ ಪಕ್ಷ ಗೌರವಧನಕ್ಕಾಗಿ ಆದರೂ ಕೆಲಸ ಮಾಡಬಹುದು. ಅಂದರೆ ಆ ಗೌರವನೂ ಇಲ್ಲ, ದನ ತಗೊಳ್ಳೋಕ್ಕೆ ಗೌರವ ಇಲ್ಲ. ಅಷ್ಟು ಕಡಿಮೆ 30 ರೂಪಾಯಿ. ಅದನ್ನು ಒಬ್ಬ ಅಧಿಕಾರಿ ಕೂಡ ಅದನ್ನು ಸರಿ ಮಾಡಬೇಕು ಅಂತ ಅನಿಸಿಲ್ಲ ಅವರಿಗೆ. ಅದು ದುರಂತ ಅಲ್ವಾ? ಈ ಥರದ್ದು ಸುಮಾರು ಎಕ್ಸಾಂಪಲ್ಸ್ ಇದ್ದಾವೆ. ಅಂದರೆ ನಾನು ಮೊನ್ನೆನೊಬ್ಬರಿಗೆ ಯಾರಿಗೂ ಅದೇ ಹೇಳ್ತಾ ಇದ್ದೆ. ಈಗ ಈ ಉರಿ ಸಂಬಳ ಕೊಟ್ಟಿಲ್ಲ ಸಿಬ್ಬಂದಿಗೆ 3 ತಿಂಗಳದು ಅಂತ ಹೇಳಿದಾಗ ನಮಗೇನಾಗುತ್ತೆ, ಮಾರ್ಚಲ್ಲಿ ಮುಗಿದೋಗುತ್ತೆ, ಏಪ್ರಿಲಲ್ಲಿ ಹೊಸ ಟೆಂಡರ್ ಮಾಡಬೇಕು, ಎಲ್ಲ ಹೊಸ ಸ್ಟಾರ್ಟ್ ಆಗಬೇಕು ಫೈನಾನ್ಷಿಯಲ್ ಇಯರು. ಅದು ಪ್ರೋಸೆಸ್ ಮಾಡೋದಕ್ಕೆ 2-3 ತಿಂಗಳಾಗುತ್ತೆ, ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ರು ಅವರು. ಆದರೆ ಯಾವ ಅಧಿಕಾರಿನೂ ಕೂಡ ಇದೇ ಪ್ರೋಸೆಸ್ಸನ್ನು ನಾನು ಫೈನಾನ್ಷಿಯಲ್ ಇಯರ್ ಮುಗಿದು ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆದಮೇಲೆ ಮಾಡೋದ್ರ ಬದಲು ಹಿಂದೆ ಮಾಡಿ ಅದನ್ನು ಬೇಗ ತೊಗೊಂಡು ಸಂಬಳ ಅವರಿಗೆ 3 ತಿಂಗಳು ಇರದೇನೆ ಹಂಗೆ ಮಾಡೋದ್ರ ಬದಲು ಕಂಟಿನ್ಯೂ ಆಗೋ ಥರ ಏನಾದರೂ ಮಾಡ್ಬೋದಾ? ಯಾರೂ ಯೋಚನೆ ಮಾಡಲ್ಲ. ಒಬ್ಬ ಒಳ್ಳೆ ಅಧಿಕಾರಿ ಇದ್ರೆ ಎಲ್ಲ ಸಮಸ್ಯೆಗಳಿಗೆ ನಾವು ಎಕ್ಸಾಕ್ಟ್ಲಿ ಆ ಥಾಟ್ ಪ್ರೋಸೆಸ್ ಬೇಕು ಅಂತ ಇದೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯದ ಅತಿಕ್ರಮಣ ಮತ್ತು ಗಣಿಗಾರಿಕೆಯ ಕೂಗು ಜಾಸ್ತಿ ಕೇಳಿ ಬರ್ತಾ ಇದೆ. ಪ್ರಭಾವಿಗಳೇ ಅರಣ್ಯ ಅತಿಕ್ರಮಣದಲ್ಲಿ ಪಾಲುದಾರರಾಗಿದ್ದಾರೆ, ಶಾಮೀಲಾಗಿದ್ದಾರೆ ಅನ್ನುವಂಥ ಮಾತು, ವರದಿಗಳು ಸಹ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಇದರನ್ನು ತೆರವುಗೊಳಿಸುವಂಥ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದು ಏನಂತೀರಿ?
ಸರ್ ಖಂಡಿತ ಹೌದು. ಏನಾಗಿದೆ ಅಂದರೆ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಅತಿಕ್ರಮಣಗಳನ್ನು, ಅರಣ್ಯ ಒತ್ತುವರಿಗಳಾಗಿದ್ದಾವೆ. ವಿಶೇಷವಾಗಿ ಎಸ್ಟೇಟ್ಗಳಲ್ಲಿ, ನಾನೇ ಒಬ್ಬರು ಎಸ್ಟೇಟ್ಗೆ ಹೋಗಿದ್ದೆ ಒಂದು ಸತಿ. ಅವ್ರದ್ದು ಎಸ್ಟೇಟ್, ಅವರ ಅಧಿಕೃತವಾಗಿ ಅವರ ಜಾಗ 18 ಎಕರೆ, ಅವರು ಒತ್ತುವರಿ ಮಾಡಿದ್ದು 100 ಎಕರೆಗಿಂತಲೂ ಜಾಸ್ತಿ. 18 + 100. ಇದು ಒಂದು ಇನ್ಸಿಡೆಂಟ್ ನಾನು ನಿಮ್ಗೆ ಹೇಳ್ತಾ ಇರೋದು. ಸಿಕ್ಕಾಪಟ್ಟೆ ಇದೆ. ನಮಗೇನಾಗಿದೆ ಅಂತಂದರೆ, ಮತ್ತು ದುರಂತ ಮಲೆನಾಡು ಭಾಗದಲ್ಲಿ ಒತ್ತುವರಿ ಅನ್ನೋದು ತುಂಬ ಸಹಜ ಅಂತ ಅಂದ್ಕೊಂಡೋಗ್ಬಿಟ್ಟಿದ್ದಾರೆ. ಎರಡನೇದು, ಈ ಒತ್ತುವರಿಗಳಲ್ಲಿ ಪ್ರಭಾವಿಗಳಿರೋದು ದೊಡ್ಡ ಸಮಸ್ಯೆ ಆಗಿದೆ. ಸಾಕಷ್ಟು ಕಡೆಗೆ ಎಲ್ಲೆಲ್ಲ ಅವಕಾಶ ಇದೆ ಅಲ್ಲೆಲ್ಲ ಒತ್ತುವರಿಯನ್ನು ತೆರವು ಮಾಡಲಾಗಿದೆ. ಈಗ ನಮಗೆ ಆ ಥರ ನೋಡಿದ್ರೆ ಚಾಮರಾಜನಗರದಲ್ಲಿ ಒಂದಷ್ಟು ಒತ್ತುವರಿ ತೆರವು ಆಯಿತು. ಆಮೇಲೆ ಒಬ್ಬ ಒಳ್ಳೆ ಅಧಿಕಾರಿಯನ್ನು ಕೋಲಾರಕ್ಕೆ ಹಾಕಿದರು. ಕೋಲಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ 3,000ಕ್ಕಿಂತ ಹೆಚ್ಚು ಒತ್ತುವರಿಯನ್ನು ಅವರು ತೆರವು ಮಾಡಿದ್ರು. ಈಗ ಅದೇ ಅಧಿಕಾರಿ ಇವಾಗ ಹಾಸನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಅಲ್ಲಿಗೆ ಕಳಿಸಿದ್ದೇನೆ ಒತ್ತುವರಿಗಳನ್ನು ತೆರವು ಮಾಡೋದಕ್ಕೆ ಅಂಥೇಳಿ. ಅವ್ರು ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಅವರು ಕೂಡ ಒಂದಷ್ಟು ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಬೆಂಗಳೂರು ಭಾಗಕ್ಕೆ ಬಂದರೆ, ಬೆಂಗಳೂರಿನಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಇದ್ದಾರೆ. ಅವರು ಸರ್ಕಾರದ ಅರಣ್ಯ ಇಲಾಖೆಯ ಭೂಮಿಯನ್ನು ಯಾರ್ಯಾರು ಒತ್ತುವರಿ ಮಾಡಿಕೊಂಡಿರೋ ಅದನ್ನೆಲ್ಲ ರಿಕವರ್ ಮಾಡ್ತಾ ಇದ್ದಾರೆ. ತಡೆಯುವಂಥ ಕೆಲಸಗಳಾಗ್ತಾ ಇದ್ದಾವೆ. ಗಣಿಗಾರಿಕೆ ಅಂತಲೂ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ರೆಗ್ಯುಲೇಟ್ ಮಾಡಿ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ತುಂಬ ಒಳ್ಳೆ ಕೆಲಸಗಳಾಗ್ತಾ ಇದ್ದಾವೆ. ಒತ್ತುವರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಆಗಬೇಕಾಗಿದೆ ಸರ್. ಇನ್ನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ತೆರವನ್ನು ಮಾಡುವಂಥ ಕೆಲಸಗಳು ಸ್ಟಾರ್ಟ್ ಆಗಬೇಕು. ಇಷ್ಟು ನಾವು ಅರಣ್ಯದ ಬಗ್ಗೆ ಮಾತಾಡ್ತೀವಿ, ಅರಣ್ಯ ಅಥವಾ ಕಾಡಿನ ಬಗ್ಗೆ ಮಾತಾಡ್ತೀವಿ, ಕಾಡು ಮನುಷ್ಯನ ಬಗ್ಗೆ ಮಾತಾಡಲಿಲ್ಲ. ವಿನೋದ್, ನಿಮಗೆ ಕಳೆದ 20-25 ವರ್ಷಗಳಿಂದ ಅಧಿಕೃತವಾಗಿ ಪತ್ರಿಕೋದ್ಯಮಕ್ಕೆ ಬಂದ ನಂತರ ಮಾಡ್ತಾ ಇರುವಂಥ ಕೆಲಸದ್ದು ಒಂದು ಹಂತ ಆದರೆ, ಅದಕ್ಕೆ ಬರೋದಕ್ಕಿಂತ ಅಂದರೆ ವಿದ್ಯಾರ್ಥಿ ದಶೆಯಿಂದಲೂ ನೀವು ಕಾಡಿನ ಜೊತೆಗೆ ಒಡನಾಡಿಕೊಂಡು ಕಾಡಿನ ಹೋರಾಟವನ್ನು ಮಾಡಿದಂಥ ವ್ಯಕ್ತಿ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಹೇಗೆ ನಿಮಗೆ ಈ ಆಸಕ್ತಿ ಎಲ್ಲಿಂದ ಬಂತು? ಏನು ನಿಮ್ಮ ಹಿನ್ನೆಲೆ? ಕಾಡಿಗೆ ಯಾಕೆ ನೀವು ಕಾಡು ಮನುಷ್ಯ ಆದ್ರಿ? ಸೊ ಅದರಲ್ಲಿ ನಂದೇನಂತಂದರೆ, ಬಹುಶಃ ನನ್ನ ತಂದೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ರೇಂಜರಾಗಿದ್ದರು. ಅವರ ಪ್ರಭಾವ ಒಂದಷ್ಟಿದೆ. ಮತ್ತು ಅರಣ್ಯ ಇಲಾಖೆಯಲ್ಲಿ ನಾನು ಇದ್ದಿದ್ದರಿಂದಾಗಿ ಆ ಇಲಾಖೆಯ ಪ್ರಭಾವ ಮತ್ತು ಋಣ ಅದು ಜಾಸ್ತಿನೇ ಇದೆ ನನ್ನ ಮೇಲೆ. ಬಹುಶಃ ನಮ್ಮ ತಂದೆಗೆ ಅರಣ್ಯ ಇಲಾಖೆಯಲ್ಲಿ ಉದ್ಯೋಗ ಸಿಗದೆ ಹೋಗಿದ್ದಿದ್ರೆ ನಾವು ಈ ಹಂತಕ್ಕೆ ಬರ್ತಾ ಇರಲಿಲ್ಲ. ಈ ಹಂತಕ್ಕೆ ಬಂದು ಇದನ್ನೆಲ್ಲ ಕಲಿಯುವಂಥ ಸೌಭಾಗ್ಯ ನಮಗೆ ಸಿಗ್ತಾ ಇರಲಿಲ್ಲ. ಮತ್ತು ಇನ್ನೊಂದೇನೆಂದರೆ, ನಾನು ಮೈಸೂರಲ್ಲಿದ್ದಾಗ ನನಗೆ ಸ್ಟೂಡೆಂಟ್ ಡೇಸಲ್ಲಿ ತುಂಬ ಒಳ್ಳೆ ಗ್ರೂಪ್ ಜೊತೆಗೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಅವಕಾಶ ಸಿಕ್ತು. ನನ್ನ ಗೆಳೆಯರು ಒಂದಷ್ಟು ಜನ ಪಕ್ಷಿ ವೀಕ್ಷಕರು, ನನ್ನ ಫ್ರೆಂಡ್ ಸರ್ಕಲ್ ಒಂದಷ್ಟು ಬರ್ಡ್ ವಾಚರ್ಸ್ಗಳಿದ್ದರು. ಅದಾದ ಮೇಲೆ ಮೈಸೂರಲ್ಲಿ ಮೈಸೂರು ಅಮೆಚೂರ್ ನ್ಯಾಚುರಲಿಸ್ಟ್ಸ್ ಅಂಥೇಳಿ ಒಂದು ಗ್ರೂಪ್ ಇದೆ. ಆ ಗ್ರೂಪಿನ ಒಡನಾಟ ಸಿಕ್ತು. ಆ ಗ್ರೂಪ್ ಅದು ಅತ್ಯಂತ ವಿಶಿಷ್ಟವಾದಂಥ ಗ್ರೂಪ್ ಅದು. ಅಲ್ಲಿ ಸೇರಿಕೊಂಡು ನಾನು ಪಕ್ಷಿ ವೀಕ್ಷಣೆ, ಕೆರೆಗಳ ಬಗ್ಗೆ ಅಧ್ಯಯನ, ಕಾಡುಗಳ ಬಗ್ಗೆ ಅಧ್ಯಯನ, ಈ ಥರದ್ದೆಲ್ಲ ಒಂದಷ್ಟು ನನಗೆ ಮಾಡೋದಕ್ಕೆ ಅವಕಾಶ ಸಿಗ್ತಾ ಹೋಯಿತು. ಅಲ್ಲಿಂದ ಬಂದ ಮೇಲೆ ನನಗೆ ಅದು ನನ್ನ ಆಸಕ್ತಿ ಅದರಿಂದ ನನಗೆ ಬರವಣಿಗೆ ರೂಢಿಸ್ಕೊಂಡೆ. ಸೊ ನನ್ನ ಕಾಡಿನ ಅನುಭವಗಳನ್ನೇ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕಾಡೇ ಕಾರಣ ಆಯಿತು. ಅದಾದಮೇಲೆ ನಾನು ಕಾಡಲ್ಲಿ ಅಂದರೆ ನಾನು ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಕಾಡಿನ ಬಗ್ಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು 1997ನಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ, ಆಂದೋಲನ ಪತ್ರಿಕೆಯಲ್ಲಿ ನಾನು ಬರೆಯೋ ಸ್ಟಾರ್ಟ್ ಮಾಡಿದಾಗ, ಒಂದು ಆನೆ ಸತ್ತರೆ ಅಥವಾ ಒಂದು ಹುಲಿ ಸತ್ತರೆ ಸಿಂಗಲ್ ಕಾಲಮ್ ನ್ಯೂಸ್ ಆಗ್ತಿತ್ತು ಅಷ್ಟೇ. ಒಂದು ಹುಲಿ ಸಾವು, ಅಲ್ಲೊಂದು ಆನೆ ಸಾವು ಅಂತ. ನಾನು ಅದು ಬಂದ ಮೇಲೆ ಅದ್ರದ್ದು ಯಾಕೆ ಸಾಯ್ತಾ ಇದೆ, ಯಾಕೆ ಸತ್ತೋಯ್ತು ಅಂತ ಹೇಳಿ ಸ್ವಲ್ಪ ಅದನ್ನು ಅಂತ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಅದೇ ಒಂದು ಹುಲಿಯ ಸಾವು ಅಥವಾ ಒಂದು ಆನೆಯ ಸಾವಿಗೆ ಸ್ಪೇಸ್ ಜಾಸ್ತಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಅದು ಅದೇ ಥರ ನನಗೆ ಒಂದೊಂದೇ ಅವಕಾಶಗಳು ಸಿಕ್ತು. ಮತ್ತು ಇನ್ನೊಂದೇನಂತಂದರೆ, ನನ್ನ ಅದೃಷ್ಟ, ನನಗೆ ವನ್ಯಜೀವಿ ಮಂಡಳಿಯಲ್ಲೂ ಕೂಡ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿ, ಅದು ಕರ್ನಾಟಕದಲ್ಲಿ ಅರಣ್ಯ ಸಂರಕ್ಷಣೆಯಲ್ಲಿ, ವನ್ಯಜೀವಿ ಸಂರಕ್ಷಣೆಯಲ್ಲಿ ಪಾಲಿಸಿಯನ್ನು ಮಾಡೋದರಲ್ಲಿ ತುಂಬ ಪ್ರೀಮಿಯಂ ಸಂಸ್ಥೆ. ಅಂದರೆ ಅದು ಇದು ಹಂತದಲ್ಲಿ ನನಗೆ ಒಂದು ಟರ್ಮ್ಗೆ ಅಂದರೆ 3 ವರ್ಷಗಳ ಕಾಲ ನಾನು ಆ ವನ್ಯಜೀವಿ ಮಂಡಳಿಯಲ್ಲಿ ಕೆಲಸ ಮಾಡಿದೆ. ಅದೊಂದು ನನಗೆ ಭಾಳ ಅದೃಷ್ಟದ ಅವಕಾಶ. ಸೊ ಹೀಗೆ ಮತ್ತು ಒಂದು ಅರಣ್ಯ ಇಲಾಖೆಯ, ನಾನು ಬರೀ ಜರ್ನಲಿಸ್ಟಾಗಿ ನೆಗೆಟಿವ್ ಮಾತ್ರ ನೋಡೋದಲ್ಲ ಅಥವಾ ನೆಗೆಟಿವ್ ಮಾತ್ರ ಸುದ್ದಿ ಮಾಡೋದಲ್ಲ, ಇಲಾಖೆಯ ಒಳಗೆ ಹೋಗಿ ಇಲ್ಲಿ ಸಮಸ್ಯೆಗಳನ್ನು ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ನನಗೇನು ಖುಷಿ ಇದೆ ಅಂತಂದರೆ, ನಾನು ಇಲಾಖೆ, ಮಾಧ್ಯಮ ಮತ್ತು ಜನ, ಇವರು 3 ಜನರ ನಡುವೆ ಒಂದು ಬ್ರಿಡ್ಜ್ ಥರ ಕೆಲಸ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಬಹಳ ಅಪರೂಪದ ಅವಕಾಶ. ಹೌದು ಸರ್, ಖಂಡಿತ ಇದು ನಂದು ಯಾವುದೋ ಪುಣ್ಯ ಅಂತ ಅನ್ಕೋಬೇಕು, ಇಂಥ ಒಂದು ಅವಕಾಶ ಸಿಕ್ಕಿದ್ದು. ಸೊ ನಾನು ನನ್ನ ಕೈಲಾದಂತಹ ಸೇವೆಯನ್ನು ಅರಣ್ಯ ಇಲಾಖೆಗೆ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇಷ್ಟು ವರ್ಷಗಳ ಅಂದರೆ 97 ಅಂತಂದರೆ ಸರಿಸುಮಾರು 30 ವರ್ಷದ ಹತ್ತತ್ರ ಬರ್ತಾ ಇದ್ರಿ. 30 ವರ್ಷಗಳ ಕಾಡಿನ ಕೆಲಸದಲ್ಲಿ ಒಂದು ಮರೆಯಲಾಗದ ಇನ್ಸಿಡೆಂಟ್ ಅಂತ ನೆನೆಸ್ಕೊಳ್ಳೋದಾದರೆ ಯಾವುದು ನೆನೆಸ್ಕೊಳ್ಬೋದು? ಅವು ತುಂಬ ಇದಾವೆ ಸರ್. ಅದರಲ್ಲಿ ಒಂದು ಅಂದರೆ ಜರ್ನಲಿಸ್ಟಿಕ್ ದೃಷ್ಟಿಯಿಂದ ನೋಡೋದಾದರೆ, ನಾಗರಹೊಳೆಗೆ ಬೆಂಕಿ ಬಿದ್ದಿತ್ತು. ನಾಗರಹೊಳೆಗೆ ಬೆಂಕಿ ಬಿದ್ದಾಗ ತುಂಬ ಸಿವಿಯರ್ ಫಾರೆಸ್ಟ್ ಫೈರ್ ಆಗಿತ್ತು. ಅಷ್ಟು ದೊಡ್ಡ
ಕಾಡಿಗೆ ಬೆಂಕಿ ನಾಗರಹೊಳೆಗೆ ಯಾವತ್ತೂ ಬಿದ್ದಿರಲಿಲ್ಲ. 2001ರಲ್ಲಿ ನಾನು ಆವಾಗ ವಿಜಯ ಕರ್ನಾಟಕದಲ್ಲಿದ್ದೆ. ನಾನು ಮೈಸೂರಿಗೆ ನಮ್ಮ ಅಪ್ಪ ಅಮ್ಮ ಮೈಸೂರಲ್ಲಿದ್ದರಿಂದ ಮೈಸೂರಿಗೆ ಹೋದಾಗ ರಜಕ್ಕೆ ಅಂತ ಹೋದಾಗ ಅರಣ್ಯ ಇಲಾಖೆ ಬೆಂಕಿ ಬಿದ್ದಿದ್ದು ಸುದ್ದಿ ಕೇಳಿ ನಾನು ರಜಾ ಇದ್ರೂ ಕೂಡ ಹೋಗಿ ಅದನ್ನು ರಿಪೋರ್ಟಿಂಗ್ ಮಾಡಿದ್ದೆ. ಆ ರಿಪೋರ್ಟಿಂಗ್ ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದರೆ ಆ ಅಧಿಕಾರಿಯನ್ನು ಒಬ್ಬರು, ಅದು IFS ದರ್ಜೆ ಅಧಿಕಾರಿಯನ್ನು 9 ತಿಂಗಳುಗಾಲ ಅವರಿಗೆ ಪೋಸ್ಟಿಂಗೇ ಇಲ್ದೇ ಟ್ರಾನ್ಸ್ಫರ್ ಮಾಡಿಬಿಟ್ರು. ಸೊ ಅದು ಭಾಳ ಒನ್ ಆಫ್ ದ ಬೆಸ್ಟ್ ಸ್ಟೋರೀಸ್ ನಾನು ಅಂತ ಅಂದ್ಕೊಂಡಿರೋವಂಥದ್ದು. ಮತ್ತು ಅದಾದ ಮೇಲೆ ನಾನು ಮಾಡಿರುವಂಥ ಸಾಕಷ್ಟು ಪಾಸಿಟಿವ್ ಸ್ಟೋರಿಗಳನ್ನು ಅರಣ್ಯ ಇಲಾಖೆ ಅಡಾಪ್ಟ್ ಮಾಡ್ಕೊಂಡಿದೆ. ನಾನು ಕಾಡಂಚಿನ ಗ್ರಾಮಗಳ ಜನರಿಗೆ, ಮಕ್ಕಳಿಗೆ ಕಾಡನ್ನು ಬೇರೆ ಥರ ತೋರಿಸ್ಬೇಕು, ಅವರಿಗೆ ಇದು ಮಾಡಬೇಕು ಅಂತ ಹೇಳಿದಾಗ ಒಬ್ಬ ಒಳ್ಳೆಯ ಅಧಿಕಾರಿ ಅವರು ಅದನ್ನು ನಾಗರಹೊಳೆನಲ್ಲಿ ಇಂಪ್ಲಿಮೆಂಟ್ ಮಾಡಿ ಕಾಡು ಅಕ್ಕಪಕ್ಕ ಇರುವಂಥ ಮಕ್ಕಳಿಗೆ ಸಫಾರಿಗೆ ಫ್ರೀಯಾಗಿ ಕರ್ಕೊಂಡು ಹೋಗೋದನ್ನು ಸ್ಟಾರ್ಟ್ ಮಾಡಿದ್ರು. ಮತ್ತು ನಾನು ಹೇಳ್ದಂಗೆ ನಿಮಗೆ ನಾವು ವನ್ಯಜೀವಿ ಸಂರಕ್ಷಣಾ ಅಭಿಯಾನವನ್ನು ಮಾಡಿದಾಗ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಸ್ಥಾಪನೆ ಮಾಡಿಸೋದಕ್ಕೆ ಅದು ಕಾರಣ ಆಯಿತು. ಸೊ ನಮ್ಮ ಅಭಿಯಾನನೇ ಕಾರಣ ಆಯಿತು. ನಾವು 4 ಅಭಿಯಾನಗಳನ್ನು ಮಾಡಿದ್ವಿ. ಅದರಲ್ಲಿ ಒಂದು 23 ಮೋಸ್ಟ್ ಇಂಪಾರ್ಟೆಂಟ್ ಡಿಮ್ಯಾಂಡ್ಗಳನ್ನು, ಪಾಯಿಂಟ್ಸ್ಗಳನ್ನು ನಾವು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಅವರಿಬ್ಬರಿಗೂ ಕೂಡ ಕೊಟ್ಟಿವಿ. ಆ 23 ಪಾಯಿಂಟ್ಸಲ್ಲಿ 16-17 ಪಾಯಿಂಟ್ಸ್ಗಳನ್ನು ಅವರು ಈಡೇರಿಸಿದ್ದಾರೆ. ಸೊ ಅದು ಇಂಪ್ಲಿಮೆಂಟ್ ಆಗಿದೆ. ಸೊ ಇಲಾಖೆಯಲ್ಲಿ ದಶಕಗಳಿಂದ ಕೂತಿದ್ದಂತಹ ಎಷ್ಟೋ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಆ ಒಂದು ನಮ್ಮ ವರದಿ ಅಥವಾ ಆ ಒಂದು ನಮ್ಮ ಮನವಿ ಪತ್ರ ಕೆಲಸ ಮಾಡ್ತು. ಸೊ ಹಾಗಾಗಿ ಇದೆಲ್ಲ ನೋಡಿದಾಗ ತುಂಬ ನನಗೆ ತೃಪ್ತಿ ಮತ್ತು ಖುಷಿ ಇದೆ ಸರ್. ಇದು ಕೆಲಸಗಳನ್ನ ಮಾಡಿ ಅನುಭವಗಳು ಸಾಕಷ್ಟಿವೆ. ಕಾಡಿನ ಪ್ರತಿಯೊಂದು ರೋಚಕ ಅನುಭವಗಳೇ. ಕಾಡೊಳಗೆ ಹೋದಂಥ ಪ್ರತಿಯೊಬ್ಬನಿಗೂ ಅದನ್ನು ನೋಡುವ ದೃಷ್ಟಿ ಬೇಕು. ಆದರೆ ನೀವು ಒಬ್ಬ ಕಾಡು ಮನುಷ್ಯನಾಗಿ ಕಾಡಿನಲ್ಲಿ ಹೋದಾಗ ಇಂಥ ಇನ್ಸಿಡೆಂಟ್, ಅದು ಆಶ್ಚರ್ಯಕರವಾದದ್ದು ಇರ್ಬೋದು, ಖುಷಿ ಕೊಟ್ಟಿದ್ದು ಇರ್ಬೋದು, ಅಥವಾ ಭಯಭೀತಗೊಂಡಿದ್ದು ಇರ್ಬೋದು, ಅಥವಾ ನೆನಪಿನಲ್ಲಿ ಉಳಿಯುವಂಥ ಒಂದು ಇನ್ಸಿಡೆಂಟ್ ನೆನೆಸ್ಕೊಳ್ಳೋದಾದರೆ? ಸರ್ ನಾನು ಸ್ವಲ್ಪ ಉಲ್ಟಾ ಹೇಳ್ತೀನಿ. ಕಾಡಲ್ಲಿ ಎಲ್ಲ ಥರದ ಅನುಭವಗಳು ಆಗಿದ್ದಾವೆ. ನೀವು ಕಾಡಿನ ನಿಜವಾದ ಅನುಭವ ಪಡ್ಕೊಳ್ಬೇಕು ಅಂತಂದರೆ ಕಾಡು ಒಳಗಡೆ ಹೋಗಿ ಈ ಒಂದು 5ರಿಂದ 10 ನಿಮಿಷ ನಿಶ್ಶಬ್ದವಾಗಿ ನೀವು ಇದ್ದರೆ ಕಾಡು ಓಪನ್ ಆಗುತ್ತಲ್ಲ, ಆ ಅನುಭವದ ಮುಂದೆ ಉಳಿದು ಯಾವ ಅನುಭವನೂ ಇಲ್ಲ ಸರ್. ನಮಗೆ ಹುಲಿನ ನಾವು ತುಂಬ ಹತ್ತಿರದಿಂದ ನೋಡಿರೋದಿರ್ಬೋದು, ಅಥವಾ ನಮಗೆ ಯಾವುದೋ ಆನೆ ಓಡಿಸ್ಕೊಂಡು ಬಂದಿರೋದಿರ್ಬೋದು. ಆನೆ ಒಂದು ಸತಿ ನನಗೆ ಮಾಡಿಸ್ಕೊಂಡು ಬಂದಾಗ ನಾನು ಕೂದಲಲ್ಲಿ ಯಂತ್ರದಲ್ಲಿ ಪಾರಾಗಿದ್ದೆ. ಸೊ ಇಂಥ ಇನ್ಸಿಡೆಂಟ್ಗಳಲ್ಲೂ ಇರ್ಬೋದು. ಆದರೆ ನಿಜವಾದ ಅನುಭವ ಆಗಿದ್ದು ಯಾವಾಗ ಅಂತಂದರೆ, ನೀವು ಡೀಪ್ ಫಾರೆಸ್ಟ್ ಒಳಗಡೆಗೆ ನೀವು 10 ನಿಮಿಷ ಕಣ್ಣು ಮುಚ್ಕೊಂಡ ತಕ್ಷಣ ನೀವು ಕಿವಿನ ಆ್ಯಕ್ಟಿವ್ ಮಾಡಿದ್ರೆ ಕಾಡು ಓಪನ್ ಆಗುತ್ತೆ. ಆ ಸೌಂಡ್ ಮುಂದೆ ಜಗತ್ತಲ್ಲಿ ಯಾವ ಸೌಂಡು ಇಲ್ಲ. ಮತ್ತು ಆ ಪರಿಮಳ ಮತ್ತು ನಿಮಗೆ ನನಗೆ ಕಾಡು ದೇವಸ್ಥಾನ ಅಂತಂದರೆ ಬಹುಶಃ ನಮ್ಮ ದೇವರ ಕಲ್ಪನೆಯೂ ಕೂಡ ಪ್ರಕೃತಿಯಿಂದನೇ ಬಂದಿರುವಂಥದ್ದು. ಸೊ ಹಾಗಾಗಿ ನಮ್ಮ ಬಹುತೇಕ ದೇವರು ಪ್ರಕೃತಿಯೇ. ಹೌದು ನಾಗ ಇರ್ಬೋದು. ಸೊ ಹಾಗಾಗಿ ನಾವು ಇಲ್ಲಿ ದೇವರನ್ನು ಇಲ್ಲಿ ಪೂಜೆ ಮಾಡೋದ್ರ ಬದಲು ದೇವಸ್ಥಾನವನ್ನೇ ಪೂಜೆ ಮಾಡುವಂಥದ್ದು ಅಥವಾ ಗರ್ಭಗುಡಿಯನ್ನೇ ಪೂಜೆ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಸರ್. ಈ ಇತ್ತೀಚಿನ ದಿನಗಳಲ್ಲಿ ಈ ಪರಿಸರ ಪ್ರವಾಸೋದ್ಯಮ ಅನ್ನುವಂಥದ್ದು ಅಥವಾ ನಗರ ಕೇಂದ್ರಿತವಾದಂತಹ ಪರಿಸರ ಪ್ರವಾಸ ಹೇಗಾಗಿದೆ ಅಂದರೆ, ಹೋಗೋದು ರಜಾ ದಿನಗಳಲ್ಲಿ, ವೀಕೆಂಡ್ಗಳಲ್ಲಿ ನಾಗರಹೊಳೆಗೆ ಹೋಗೋದು, ಒಂದು ಸಫಾರಿ ಹೋಗಿ ಬಂದ್ಬಿಟ್ರೆ ನಾನೇನೋ ಪರಿಸರವನ್ನು ತಿಳ್ಕೊಂಬಿಟ್ಟೆ, ಬಾರಿ ಪರಿಸರವನ್ನು ಹತ್ತಿರ ನೋಡಿದೆ, ಇದೇ ಪರಿಸರ ಪ್ರವಾಸ ಅನ್ನುವಂಥ ಒಂದು ಭ್ರಮೆ ಬಿತ್ತುತ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ನೀವು ಏನು ಸಜೆಸ್ಟ್ ಮಾಡ್ತೀರಾ ನಿಜವಾಗಿ, ಅಥವಾ ಮಕ್ಕಳಿಗೆ ನೀವು ಏನು ಸಜೆಸ್ಟ್ ಮಾಡ್ತಾ ಇದ್ದೀರಾ? ಸರ್, ಇದೇ ಪ್ರಶ್ನೆ 2 ಥರನೂ ಇದೆ ಉತ್ತರ. ಒಂದು, ಆ್ಯಕ್ಚುಲಿ ಪರಿಸರ ಪ್ರವಾಸೋದ್ಯಮ ಭಾಳ ಒಳ್ಳೆಯದು, ಭಾಳ ಬೇಕು. ಭಾಳ ಬೇಕು. ಯಾಕೆಂದರೆ ನಮ್ಮ ಜನಗಳಿಗೆ ನಾವು ಮುಚ್ಚಿಟ್ಟಷ್ಟು ಕೆಟ್ಟ ಕುತೂಹಲ ಬರುತ್ತೆ, ಮತ್ತು ಮುಚ್ಚಿಟ್ಟಷ್ಟು ಮರ್ತೋಗ್ಬಿಡುತ್ತೆ. ಸೊ ಅದ್ರ ಬದಲು ನಾವು ಕಾಡನ್ನು ತೋರಿಸ್ಬೇಕು, ತುಂಬ ಇಂಪಾರ್ಟೆಂಟು. ಕಾಡನ್ನು ಎಷ್ಟು ತೋರಿಸ್ತೀವಿ, ಹೆಂಗೆ ತೋರಿಸ್ತೀವಿ, ಅದು ಕೂಡ ಭಾಳ ಇಂಪಾರ್ಟೆಂಟು. ಎಷ್ಟು ಜನ ಕಾಡಿಗೆ ಪ್ರವಾಸೋದ್ಯಮದ ಹೆಸರಿನಲ್ಲಿ ಬರ್ತಾರೆ, ಅಷ್ಟು ಅನುಕೂಲ ಆಗುತ್ತೆ, ನಮಗೆ ಅವೇರ್ನೆಸ್ ಮೂಡುತ್ತೆ. ಆದರೆ ಅದನ್ನು ರೆಗ್ಯುಲೇಟ್ ಮಾಡಬೇಕು. ಹೆಂಗೆ ಬೇಕು ಹೆಂಗೆ ಬಿಡೋಕ್ಕಾಗಲ್ಲ, ಅದನ್ನು ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ ಇಲಾಖೆಯವರು. ಒಂದು, ಅದು ಬಹಳ ಇಂಪಾರ್ಟೆಂಟು. ಎರಡನೇದ್ದು, ಪರಿಸರ ಪ್ರವಾಸೋದ್ಯಮವನ್ನು ಸಮುದಾಯಗಳಿಗೆ ತಲುಪಿಸೋದು ಭಾಳ ಇಂಪಾರ್ಟೆಂಟು. ಏನಾಗ್ತಾ ಇದೆ ಅಂತಂದರೆ, ಯಾರೋ ದುಡ್ಡಿರೋ ರೆಸಾರ್ಟ್ ಮಾಡ್ತಾರೆ, ಆ ರೆಸಾರ್ಟಲ್ಲಿ ಹೋಗಿ ಯಾರೋ ನಾವು ಇಟ್ಕೊಂಡು ಬಂದುಬಿಡ್ತೀವಿ. ನಾವು ಸ್ಥಳೀಯ ಸಮುದಾಯಗಳಿಗೇ ಆ ಒಂದು ಪರಿಸರ ಪ್ರವಾಸೋದ್ಯಮವನ್ನು ಮಾಡುವಂತಹ ಅವಕಾಶವನ್ನು ಮಾಡಿಕೊಟ್ರೆ, ಅಂದರೆ ಸಮುದಾಯ ಆಧಾರಿತ ಪ್ರವಾಸೋದ್ಯಮದ ಪರಿಕಲ್ಪನೆ ಏನಂತಂದರೆ, ಅವ್ರಿಗೆ ಒಂದು ಆರ್ಥಿಕವಾಗಿ ಅವರು ಸ್ವಲ್ಪ ಶಕ್ತರಾಗ್ತಾರೆ. ಎರಡನೇದ್ದು, ಕಾಡಿನ ಬಗ್ಗೆ ಅವ್ರಿಗೆ ಪ್ರೀತಿ ಬರುತ್ತೆ. ನಮ್ಮಲ್ಲೊಂದು ಇದೊಂದು ಒಳ್ಳೆ ಪಾಯಿಂಟ್ ಹೇಳಿಬಿಡ್ತೀನಿ ನಾನು. ಎಲ್ರಿಗೂ ನೀವು ನೋಡಿದ್ರೆ ಒಂದು ಸಣ್ಣ ವ್ಯತ್ಯಾಸ. ಬಂಡೀಪುರದ ಅಥವಾ ನಾಗರಹೊಳೆ ಕಾಡಿದೆ, ಆ ಕಾಡು ಅಕ್ಕಪಕ್ಕ ರೆಸಾರ್ಟ್ಗಳಿದ್ದಾವೆ. ಆ ಕಾಡಲ್ಲಿ ಆನೆ ಮತ್ತು ಹುಲಿ ಇರೋದ್ರಿಂದ ಅವ್ರುಗಳಿಗೆ ರೆಸಾರ್ಟ್ಗಳಿಗೆ ಜನ ಬರ್ತಾ ಇದ್ದಾರೆ, ಅವರಿಗೆ ದುಡ್ಡು ಆಗ್ತಾ ಇದೆ.
ಅದೇ ಕಾಡಲ್ಲಿ ಅದೇ ಆನೆ ಮತ್ತು ಹುಲಿ ಇರೋದ್ರಿಂದ ರೈತನಿಗೆ ತೊಂದರೆ ಆಗ್ತಾ ಇದೆ. ಎರಡು ಆ್ಯಂಗಲ್. ಹಾಂ, ಒಬ್ಬನಿಗೆ ಲಾಭ ಆಗ್ತಾ ಇದೆ, ಒಬ್ಬನಿಗೆ ನಷ್ಟ ಆಗ್ತಾ ಇದೆ. ಅದನ್ನು ಸರಿದೂಗಿಸೋದು ಹೇಗೆ ನಾವು? ಇವನಿಗೆ ಲಾಭ ಆಗ್ತಾ ಇದೆ, ಅವನು ಹಂಗಾಗಿ ಅವ್ನು ಖುಷಿಯಿಂದ ಇದ್ದಾನೆ. ಇವನಿಗೆ ನಷ್ಟ ಆಗ್ತಾ ಇದೆ, ಇವನಿಗೆ ಆಕ್ರೋಶ ಇದೆ. ಸೊ ಅದಕ್ಕೇನಂತಂದರೆ ಈ ಕಾಡಿನಿಂದ ನನಗೆ ಅನುಕೂಲ ಆಗುತ್ತೆ ಅನ್ನೋದು ಅವನು ಮನಸ್ಸಲ್ಲಿ ಬರಬೇಕು. ನಾವು ಅವನಿಗೆ ಇಂಡೈರೆಕ್ಟಾಗಿ ಏನೇ ಬೇಕಾದ್ರೂ ಹೇಳ್ಬೋದು, ನಿನಗೆ ಕೃಷಿ ಮಾಡೋದಕ್ಕೆ ಒಳ್ಳೆ ಗಾಳಿ ಒಳ್ಳೆ ಮಳೆ ತರ್ತಾ ಇದೆ ಅಂತೆಲ್ಲ ಹೇಳ್ಬೋದು. ಅದು ಅವನಿಗೆ ನೇರವಾಗಿ ಅನುಕೂಲ ಆಗಲಿಲ್ಲ ಅಂತಂದರೆ ಅವನಿಗೆ ಪ್ರಯೋಜನ ಆಗಲ್ಲ. ಅದಕ್ಕೇ ಅದಕ್ಕೇ ಈ ಕಮ್ಯುನಿಟಿ ಟೂರಿಸಮ್ ಅಂತ ಹೇಳ್ತಾರಲ್ಲ, ಸಮುದಾಯ ಆಧಾರಿತ ಪ್ರವಾಸೋದ್ಯಮ ಪರಿಕಲ್ಪನೆಯಲ್ಲಿ ಅವನು ಎಲ್ಲೋ ಒಂದು ಕಡೆಗೆ ಒಂದಷ್ಟು ಬೆನಿಫಿಟ್ ಆದರೆ, ಅಥವಾ ಅವನು ಬೆಳೆದ ಬೆಳೆಯನ್ನು ಮಾರ್ಕೆಟ್ ಮಾಡೋದಕ್ಕೆ ಯಾವುದೋ ಒಂದು ಸಂಸ್ಥೆ ಅಲ್ಲಿ ಏನೋ ಒಂದು ಆ್ಯಕ್ಟಿವಿಟಿ ಮಾಡೋದ್ರಿಂದ, ಯಾರೋ ಒಬ್ಬರು ಒಂದು ಹೋಮ್ ಸ್ಟೇ ಮಾಡಿ ಅದಕ್ಕೆ ಈ ಸ್ಥಳೀಯ ಜನರಿಗೆ ಎಂಪವರ್ ಮಾಡಿ ಅವ್ರಿಗೆ ಒಂದಷ್ಟು ದುಡ್ಡು ಬರುತ್ತೆ ಅಂತಂದರೆ, ಇಂಥ ಕೆಲಸಗಳಾದಾಗ ಅವ್ರು ಸ್ವಲ್ಪ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ. ಹುಲಿ ಇರಲಿ, ಈ ಹುಲಿಯಿಂದ ನನ್ನ ಜೀವನ ನಡೀತಾ ಇದೆ ಅಂತಂದಾಗ ಅವನು ಚೆನ್ನಾಗಿರ್ತಾನೆ. ಹಾಗಾಗಿ ಪ್ರವಾಸೋದ್ಯಮ ತುಂಬ ಇಂಪಾರ್ಟೆಂಟು. ಅದನ್ನು ಸಮುದಾಯ ಆಧಾರಿತ ಮಾಡಿದ್ರೆ ಇನ್ನೂ ಇಂಪಾರ್ಟೆಂಟ್, ಇನ್ನೂ ಚೆನ್ನಾಗಾಗತ್ತೆ. ಮತ್ತು ಅದನ್ನು ಅವೇರ್ನೆಸ್ಸಿಗೆ ಯೂಸ್ ಮಾಡ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್ ಸರ್. ಸಂತೋಷ. ಒಂದು ಇನ್ಸಿಡೆಂಟ್ ನಿಮ್ಮ ಬಗ್ಗೆ ಕೇಳೋ ಬೇಡೋ ಭಾಳ ಯೋಚನೆ ಮಾಡಿ ಕೇಳ್ತಾ ಇದ್ದೀನಿ. ನೀವು ನಿಮ್ಮ ತಂದೆಯವರ ವಿರುದ್ಧವೇ ಒಂದು ಬರದ ರಕ್ಷಣೆಗಾಗಿ ಪ್ರತಿಭಟನೆಗೆ ಇಳಿದಿದ್ರಂತೆ, ಆ ಇನ್ಸಿಡೆಂಟನ್ನು ಹೇಳ್ಬೋದಾ ಸರ್? ಅದು ಅಂದರೆ ನಾನು ತಂದೆಯ ವಿರುದ್ಧ ಅಂತ ಇರಲಿಲ್ಲ. ಅದು ಅಂದರೆ ಮಾಡಿದ ತಂದೆ ವಿರುದ್ಧನೇ ಪ್ರತಿಭಟನೆ. ಅದೇನಾಯಿತು ಅಂದರೆ, ನಾವು ಮೈಸೂರಲ್ಲಿದ್ದಾಗ ಅರಣ್ಯ ಇಲಾಖೆಯ ಕ್ವಾರ್ಟರ್ಸಲ್ಲೇ ಇದ್ದಿದ್ದು. ಆ ಕ್ವಾರ್ಟರ್ಸಲ್ಲಿ ನಮ್ಮ ಮನೆ ಮುಂದ್ಗಡೆ ಒಂದು ಮರ ಇತ್ತು. ಆ ಮರದಿಂದ ಹಣ್ಣುಗಳು ಬೀಳ್ತಾ ಇದ್ದಿದ್ದರಿಂದಾಗಿ ಅದು ಹಕ್ಕಿಗಳು ಬರ್ತಾ ಇದ್ವು, ಹಣ್ಣುಗಳು ಕೆಳಗೆ ಬೀಳ್ತಾ ಇತ್ತು. ನಮ್ಮಮ್ಮ ದಿನ ಕಸ ಗುಡಿಸ್ಬೇಕಾದ್ರೆ ದಿನ ಹಣ್ಣುಗಳಿದ್ದಾವೆ, ಇದನ್ನು ಕ್ಲೀನ್ ಮಾಡಿ ಕಸ ಗುಡಿಸೋದೇ ನನಗೆ ಸಮಸ್ಯೆ ಅಂತ ನಮ್ಮ ತಂದೆ ಹತ್ರ ಒಂದೆರಡು ಸತಿ ಗುಣಗಿದ್ರು. ನಮ್ಮ ತಂದೆ ಇದು ಹಣ್ಣುಗಳು ಯಾಕೆ ಬೀಳ್ತಾ ಇದೆ ಅಂದರೆ, ಈ ಕಡೆ ಮರ ಇರೋದ್ರಿಂದನೇ ಇದಾಗ್ತಾ ಇದೆ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಕಡಿಸ್ಲಿಕ್ಕೆ ಹೇಳಿದ್ದಾರೆ. ಅವರು ಬಂದಿರೋರಿಗೆ ಬಹುಶಃ ನಮ್ಮ ತಂದೆ ಏನು ಹೇಳಿದ್ರೋ ಗೊತ್ತಿಲ್ಲ, ಒಂದೆರಡು ಕೊಂಬೆ ಕಡಿದಿದ್ರೆ ನಮ್ಮ ಮನೆ ಕಡೆ ಬಂದಿರೋ ಕೊಂಬೆ ಕಡಿದಿದ್ರೆ ಸರಿಯಾಗಿರೋದು. ಈ ಕಾಂಟ್ರಾಕ್ಟರ್ಗಳು ಗೊತ್ತಲ್ಲ ನಿಮಗೆ, ಎಸ್ಪೆಷಲಿ ಪ್ಲೀಸ್ ಮಾಡೋರು, ಮತ್ತು ಎಸ್ಪೆಷಲಿ ಕಾಡಿನ ಕಾಂಟ್ರಾಕ್ಟರ್ಗಳು. ನೀವು ಒಂದು ಮರ ಕಡಿ ಅಂದರೆ 10 ಮರ ಕಡಿತಾರೆ ಅವರು. ಸೊ ಇವ್ರು ನಮ್ಮ ತಂದೆ ಕೊಂಬೆ ಕಡಿಲಿಕ್ಕೆ ಹೇಳಿದ್ರೆ ಏನೋ ಗೊತ್ತಿಲ್ಲ, ಅವನು ಕೊಂಬೆ ಕಡೆ ಬಂದು ಇಡೀ ಮರನೇ ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಸೊ ನಾನು ಆಂದೋಲನ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ನನಗೆ ಅವಾಗ ಅದು 21 ವರ್ಷ ಸರ್. ಆ ಟೈಮ್ 21-22 ಅನಿಸುತ್ತೆ. ನಾನು ಬಂದು ಮಲಗಿದ್ದೆ ಬೆಳಗ್ಗೆ. ನಾನು ಬೆಳಗ್ಗೆ ಸೌಂಡ್ ಆಗ್ತಾಯಿತ್ತು, ಎಚ್ಚರ ಆಯಿತು ನನಗೆ. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದೆ. ಏನಂತ ಬಂದು ನೋಡಿದ್ರೆ ಆಗಲೇ ಒಂದು 4-5 ಕೊಂಬೆಗಳು ಕಡಿದ್ಬಿಟ್ಟಿದ್ರು. ಏನು ಅಂತ ಕೇಳಿದಾಗ ನಮ್ಮ ತಂದೆ ಇಲ್ಲ ಈ ಥರದಕ್ಕೆ ಅಂತ ಹೇಳಿದ್ರು. ನಾನು ತಕ್ಷಣ ಇದು ಕಡಿಬೇಡಿ ಅಂತ, ನಿನಗೇನು ಗೊತ್ತು ಸುಮ್ಮನಿರೋ ಅಂತ ಕೂತ್ಕೊ. ಅವ್ರು ಗಲಾಟೆ ಮಾಡಿದ್ರು ನಮ್ಮ ತಂದೆ. ನಾನು ಇದು ಯಾಕೋ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಕಡಿತಾರವ್ನು ಹೇಳಿದ್ರೆ, ಅವನು ಇಲ್ಲ ನನಗೆ ಸಾಹೇಬ್ರು ಹೇಳಿದಾರೆ ನಾನು ಕಡಿಲೇಬೇಕು ಅಂತ ಅವನಂದ. ತಕ್ಷಣ ನಾನು ನನ್ನ ಗೆಳೆಯರಿಗೆಲ್ರಿಗೂ ಫೋನ್ ಮಾಡಿ ಎಲ್ರಿಗೂ ಮನೆ ಹತ್ರ ಕರೆಸ್ಕೊಂಡು ನಾವೆಲ್ಲರೂ ಸ್ಟ್ರೈಕ್ ಮಾಡಿದ್ವಿ. ಆ ಸ್ಟ್ರೈಕ್ ಮಾಡಿದ ತಕ್ಷಣ ನಮ್ಮ ತಂದೆನೂ ಸ್ವಲ್ಪ ಬೇಜಾರು ಮಾಡಿಕೊಂಡು ಸ್ಟಾಪ್ ಮಾಡಿಸೋರು ಕೆಲಸನ. ಅರಣ್ಯಾಧಿಕಾರಿಗಳು ನಮ್ಮ ಕ್ವಾರ್ಟರ್ಸ್ ಪಕ್ಕದಲ್ಲೇ ಇದ್ದು, ಆಗಷ್ಟಲ್ಲಿ ಒಂದು 10 ಗಂಟೆ ಆಗಿತ್ತು. ಅವರೆಲ್ಲ ಓಡಿ ಬಂದರು. ಅವರೇ ಹೇಳಿದ್ರು, ಏನು ಮಾಡೋದು ನಾಯಕರೇ, ನಿಮ್ಮ ಮಗನೇ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾನೆ, ನಾವು ಅಪ್ಪಂದು ನೋಡೋದು ಮಗನ ನೋಡೋದು ಅಂತ. ಕಡೆಗೆ ನಮ್ಮ ಒಂದು ಪ್ರತಿಭಟನೆಗೆ ಒಂದು ಜಯ ಸಿಕ್ಕಿ ಮರನ ಉಳಿಸ್ಕೊಂಡ್ವಿ. ಆ ಮರ ಇವತ್ತಿಗೂ ಇದೆ, ತುಂಬ ಚೆನ್ನಾಗಿದೆ. ಆ ಮರ ಬದುಕೊಳ್ತು. ಪ್ರಾಯಶಃ ಅಂದರೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ, ಇದನ್ನು ಅಂದರೆ ವೈಯಕ್ತಿಕವಾಗಿ ತಗೊಳ್ಳೋದ್ರ ಬದಲಾಗಿ ಜಾಗೃತಿಯ ನಿಟ್ಟಿನಲ್ಲಿ ಈ ಇನ್ಸಿಡೆಂಟ್ ತುಂಬ ಜನರಿಗೆ ಪ್ರೇರೇಪಣೆ ಕೊಡುತ್ತೆ ಅನ್ನೋ ಒಬ್ಬ ಕಾರಣಕ್ಕಾಗಿ ಈ ಪ್ರಶ್ನೆ ಕೇಳಬೇಕು. ಸಂತೋಷ. ಒಟ್ಟಾರೆ ನಮ್ಮ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಮೂಲಕ ಕರ್ನಾಟಕದ ಯಂಗರ್ ಜನರೇಷನ್ನಿಗೆ ನೀವು ಏನು ಸಂದೇಶವನ್ನು ಅರಣ್ಯದ ಬಗ್ಗೆ ಕೊಡ್ತೀರಾ, ಅಥವಾ ಒಬ್ಬ ಸಿಟಿಯಲ್ಲಿದ್ದಂಥ ನಾನು ಅರಣ್ಯಕ್ಕೆ ಏನು ಕೆಲಸವನ್ನು ಮಾಡ್ಬೋದು, ಪಾಲ್ಗೊಳ್ಬೋದು ಅನ್ನೋದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಸೊ ಒಂದು ನಾವು ಫಸ್ಟ್ ಆ್ಯಂಡ್ ಪ್ರೈಮರಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಪರಿಸರ, ಕಾಡು ಅಂತ ಮಾತ್ರ ಅಂತಲ್ಲ, ಒಟ್ಟಾರೆ ಪರಿಸರ, ನೆಲ ಜಲ ಭೂಮಿ ಅಂತೆಲ್ಲ ಏನು ಹೇಳ್ತೀವಿ ನಾವು, ಆ ಇಡೀ ಪರಿಸರ ನಾವಿರಬೇಕು ಅಂದರೆ ಪರಿಸರ ಚೆನ್ನಾಗಿರಬೇಕು ಅಷ್ಟೇ. ನಮ್ಮ ಸ್ವಾರ್ಥಕ್ಕೆ ನಾವು ಅದನ್ನು ಉಳಿಸೋಣ. ಇಲ್ಲಿ ಮತ್ತೆ ಸ್ವಾರ್ಥ ತರಲೇಬೇಕಾಗತ್ತೆ ನಾವು. ಅದು ಉಳಿದ್ರೆ ನಾವು ಉಳಿತೀವಿ ಅನ್ನೋದು ಭಾರಿ ಇಂಪಾರ್ಟೆಂಟು. ಅದು ಕಾಡಲ್ಲಿ ಹುಲಿ ಇರಬೇಕು ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಅಲ್ಲಿ ಹುಲಿ ಇದೆ ಅಂದರೆ ನೀನು ಇರ್ತೀಯ, ನೀನು ಇರಬೇಕು ಅಂದರೆ ಅದಲ್ಲಿ ಹುಲಿ ಇರಬೇಕು ಅಂತ ಅನ್ನೋದು ಭಾರಿ ಇಂಪಾರ್ಟೆಂಟು. ಸೊ ಹಾಗಾಗಿ ನಾವು ನಮ್ಮ ಸ್ವಾರ್ಥಕ್ಕೆ ನಾವು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕಾದ್ರೂ ಪರಿಸರವನ್ನು ಉಳಿಸೋಣ. ಅದು ಪ್ರೈಮರಿಯಾಗಿ ಮಾಡಬೇಕಾಗಿರೋವಂಥದ್ದು. ಎರಡನೇದ್ದು, ನಾವು ಪ್ರತಿಯೊಬ್ಬರು ಸರ್, ವೆದರ್ ನಾವು ಕಾಡಲ್ಲಿ ಹಳ್ಳಿಗಳಲ್ಲಿರೋರೋ ಅಥವಾ ಸಿಟಿಯಲ್ಲಿರೋರೋ ಗೊತ್ತಿಲ್ಲ, ನಾವೆಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ಬೋದು. ನಾವು ಸಿಟಿಯಲ್ಲಿರೋರು ಆದಷ್ಟು ಪರಿಸರದ ಮೇಲೆ ಯಾವುದೇ ಒತ್ತಡ ಬೀಳದಿರೋಂಗೆ ನಮ್ಮ ಜೀವನವನ್ನು ಪರಿಸರ ಸ್ನೇಹಿಯನ್ನಾಗಿ ಮಾಡಿಕೊಂಡು ಮಾಲಿನ್ಯ ಮಾಡದೇ ಇರೋವಂಥದ್ದು, ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ರೂಢಿಸ್ಕೊಂಡ್ರೆ ಅದೇ ಒಂದು ಸಾಕಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಸಿಟಿಯಲ್ಲಿರೋರಿಗೆ ಆಗತ್ತೆ. ಮತ್ತು ನಾವು
ಯಾರಿಗೆ ಆ ಮಾಹಿತಿಯ ಅವಶ್ಯಕತೆ ಇದೆ ಅಥವಾ ಎಲ್ಲಿ ಕೆಲಸದ ಅವಶ್ಯಕತೆ ಇದೆ ಅಲ್ಲಿ ನಮ್ಮ ಎಲ್ಲ ಟೈಮಲ್ಲಿ ಸ್ವಲ್ಪ ಬಿಡುವು ಮಾಡಿಕೊಂಡು ನಾವು ಎಕ್ಸ್ಟ್ರಾ ಸರ್ವಿಸ್ ಅಂತ ಕೊಡೋದಾದರೆ ನಿಮ್ಮ ಮೊದಲ ಆದ್ಯತೆ ಪರಿಸರಕ್ಕೆ ಕೊಡಿ ಅಂತ ಅನ್ನೋದು ನನ್ನ ಒಂದು ಕಾಳಜಿ. ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ನಾನು ಸ್ವಲ್ಪ ಜಾಸ್ತಿ ಟೈಮ್ ಇದ್ದರೆ ನಾನು ಧರ್ಮ ಕಾರ್ಯಗಳನ್ನು ಮಾಡ್ತೀನಿ, ಇನ್ನೊಬ್ಬರು ಯಾರೋ ಬೇರೆ ಯಾವುದೋ ಕೆಲಸ ಮಾಡ್ತೀನಿ ಅಂತ ಇರ್ತಾರೆ. ಒಂದು ಸ್ವಲ್ಪ ಪರಿಸರದ ಕೆಲಸದ ಕಡೆಗೆ ನೀವು ಮಾಡಿ ನಿಮ್ಮ ಟೈಮಲ್ಲಿ ಒಂದಷ್ಟು 1% ಕೆಲಸವನ್ನು ಪರಿಸರದ ಕೆಲಸಕ್ಕೆ ಅಂತ ನೀವು ಇಟ್ಕೊಂಡ್ರೆ ನೇರವಾಗಿ ದೇವಸ್ಥಾನದಲ್ಲೇ ಕೆಲಸ ಮಾಡ್ದಂಗೆ ಅದು ಕರೆಕ್ಟ್ ಡೈರೆಕ್ಟ್ ಪುಣ್ಯ ಬರುತ್ತೆ. ಸೊ ಅದು ಭಾರಿ ಇಂಪಾರ್ಟೆಂಟ್ ಅಂತ ನನ್ನ ಮನಸ್ಸಿದೆ. ಅವಕಾಶ ಎಲ್ಲಿದೆ ಸರ್? ಇದೇ ಇಲಾಖೆಯಲ್ಲಿ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ನೀವು ಚಿಣ್ಣರ ವನ ದರ್ಶನಕ್ಕೆ ವಾಲಂಟಿಯರ್ ಆಗಿ ನೀವು ಹೋಗಿ ಕೆಲಸ ಮಾಡ್ಬೋದು. ಮತ್ತು ಕಾಡಿಗೆ ಬೆಂಕಿ ಬೀಳುವಂಥ ಬೇಸಿಗೆ ಅಂಥ ಟೈಮಲ್ಲಿ ಅರಣ್ಯ ಇಲಾಖೆಗೆ ಜನಗಳ ಅವಶ್ಯಕತೆ ಇರುತ್ತೆ, ವಾಲಂಟಿಯರ್ಸ್ಗಳ ಅವಶ್ಯಕತೆ ಇರುತ್ತೆ. ಅಂಥ ಟೈಮಲ್ಲಿ ಹೋಗ್ಬಿಟ್ಟು ನೀವು ಅವರಿಗೆ ವಾಲಂಟರಿ ಸರ್ವಿಸಸನ್ನು ಕೊಡಬಹುದು, ಸಂಪರ್ಕಿಸಬೇಕು. ಮತ್ತು ಅರಣ್ಯ ಇಲಾಖೆಯ ಜೊತೆಗೆ ಕೆಲಸ ಮಾಡ್ತಿರುವಂಥ ಸಾಕಷ್ಟು NGOಗಳಿದ್ದಾವೆ. ಅವುಗಳಲ್ಲಿ ಹೋಗಿ ನೀವು ವಾಲಂಟಿಯರ್ ಆಗಿ ನೀವು ಕೆಲಸ ಮಾಡಿ ಅವ್ರಿಗೂ ಕೂಡ ಒಂದು ಎಂಪವರ್ ಮಾಡ್ಬೋದು. ಸೊ ಈ ಥರ ಮಲ್ಟಿಪಲ್ ಅವಕಾಶಗಳಿದ್ದಾವೆ. ನಾವು ಅದ್ರ ಜೊತೆಗೆ ತೊಡಗಿಸ್ಕೊಂಡ್ರೆ ಮತ್ತು ಝೂ ಕ್ಲಬ್ಗಳಿದ್ದಾವೆ. ಝೂನಲ್ಲಿ ಸಾಕಷ್ಟು ವಾಲಂಟ್ರಿ ಸರ್ವಿಸಸ್ಗಳಿಗೆ ಅವಕಾಶ ಇದೆ, ನೀವು ಅಲ್ಲೋಗಿ ಕೆಲಸ ಮಾಡ್ಬೋದು. ಸೊ ಈ ಥರ ಮಲ್ಟಿಪಲ್ ಆಗಿ ನಾವು ನಮ್ಮನ್ನು ತೊಡಗಿಸ್ಕೋಬೋದು ಮತ್ತು ಅಷ್ಟೇ ಅವಕಾಶಗಳನ್ನು ಅರಣ್ಯ ಇಲಾಖೆನೂ ಕೂಡ ಕೊಡ್ತಾ ಇದೆ. ಥ್ಯಾಂಕ್ ಯು ಸರ್. ಬಹಳ ಸುವಿವರವಾಗಿ ಕಾಡಿನ ಬಗ್ಗೆ ಮಾತಾಡಿದ್ವಿ. ಆದರೆ ಇದು ಕಾಡಿನಾಗೆ ನೆವರ್ ಎಂಡಿಂಗ್, ಕಾಡು ಎಷ್ಟು ನಿಗೂಡುವೋ ಈ ವಿಷಯವೂ ಅಷ್ಟೇ ನಿಗೂಢ. ಇನ್ನಷ್ಟು ಮಾತಾಡೋಣ. ನಮ್ಮ ಓದುಗರಿಗೆ ಒಳ್ಳೆಯ ಮಾಹಿತಿ ಕೊಟ್ಟಿದ್ದಕ್ಕೆ, ಇಲ್ಲಿಯವರೆಗೆ ತಾವು ಸಮಯವನ್ನು ಕಳೆದಿದ್ದಕ್ಕೆ ತಮಗೆ ಅನಂತ ಧನ್ಯವಾದ. ಥ್ಯಾಂಕ್ ಯು ಸರ್.